ರೈತರ ಸಮಸ್ಯೆ ಏನಿದೆ ಅಂತ ಅದಕ್ಕೋಸ್ಕರ ಅವರು ಸ್ಟ್ರೈಕ್ ಮಾಡ್ತಾ ಇದ್ರು ನಿಜ. ಅವ್ರು ಮಾಡಿರೋದ್ರಿಂದ ನಮಗೂ ಒಂದು ಕೂಡ ಸ್ಫೂರ್ತಿ ಬಂದಂಗಾಗಿದೆ. ಸರ್ಕಾರದಾಗ ಈ ಥರ ಎಲ್ಲ ರೈತರು ಭಾಳ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಾನು ಕೂಡ ಸರ್ಕಾರದ ಮೇಲೆ ಒತ್ತಡ ಹೇಳಿ ಕೆಲಸ ಮಾಡೋಕ್ಕೆ ಈ ಸತ್ಯಾಗ್ರಹ ಭಾಳ ಅನುಕೂಲ ಆಗಿದೆ. ರೈತರಿಗೆ ಆದಷ್ಟು ಬೇಗನೆ ನಾನು ನೀರು ಹೊರಸೋಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಎರಡು ಏನಿದೆ ವೀರಭದ್ರ ನೀರಾವರಿ ಮತ್ತು ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸೋಕ್ಕೆ ನಾನು ಆದಷ್ಟು ಬೇಗನೆ ಮುಗಿಸ್ತೀನಿ. ಇಷ್ಟು ದಿನ 10 ವರ್ಷ ನೆನೆಗುದಿಗೆ ಬಿದ್ದಿದ್ದು ಅಂದರೆ ನಾವು ಅವಾಗಲೇ ಹೇಳಿದ್ನಲ್ಲ, ರಾಜಕೀಯ ಮಾತಾಡ್ಬೋದು. BJP ಸರ್ಕಾರ 5 ವರ್ಷ ಆಯಿತು. 5 ವರ್ಷಕ್ಕೆ ಅವ್ರಿಗೆ ಏನು ಮಾಡಿದ್ರಪ್ಪ? ಸಿಕ್ಕಾಪಟ್ಟೆ ದುಡ್ಡು ಇತ್ತು, ಎಲ್ಲ ಇತ್ತು, ಮಾಡಬೇಕಾಯ್ತು, ಅವ್ರು ಮಾಡಿಲ್ಲ. ಈಗ ಇನ್ನು 3 ವರ್ಷ ಆಯ್ತು ನಾನು ಬಂದು. ನಾನು ಯಾಕೆ ಮಾಡಿಲ್ಲಪ್ಪ ಅಂತಂದರೆ ತಾಂತ್ರಿಕ ಕಾರಣಗಳು. ಯಾಕಂದ್ರೆ ಆ ಕಾಂಟ್ರಾಕ್ಟರ್ನ ಹೊರಗೆ ಹಾಕ್ಬೇಕಾದ್ರೆ ಅಷ್ಟು ಈಸಿಯಾಗಿಲ್ಲ. ಈಗ ವಿಜಯ್ ಪಾಟೀಲ್ ಅವಾಗಲೇ ಮಾತಾಡೋದು ನಿಮ್ಗೆ ಗೊತ್ತಿದೆ. ಅವ್ರ ಹತ್ರ ಕೇವಿಟ್ ಹಾಕ್ಬೇಕು ಅಂತ. ಅವ್ರ ಹತ್ರ ಎಲ್ಲ ಅವ್ರು ನಾವು ಅಕಸ್ಮಾತ್ ಇಮಿಡಿಯೇಟ್ ಬೇರೆ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಅವ್ನು ಹೋಗಿ ಕೋರ್ಟಿಂದ ಸ್ಟೇ ತರ್ತಾ ಇದ್ದ, ಕೆಲಸನೇ ನಿಂತೋಗ್ಬಿಡೋದು. ಇನ್ನು 10 ವರ್ಷ ಆದರೂ ಆಗ್ತಾ ಇರಲಿಲ್ಲ. ಆದ್ದರಿಂದ ಅವ್ನಿಗೆ ಕೆಲವು ಕಾನೂನು ಪ್ರಕಾರ ನೋಟಿಸ್ ಕೊಟ್ಟು ಯಾವ್ಯಾವ ಥರ ಅವನಿಗೆ ಮಾಡಬೇಕು ಎಲ್ಲ ಅವನ ಮುಚ್ಚಳಿಕೆ ಬರ್ಸ್ಕೊಂಡು ಕೊನೆಗೆ ನಾವು ಬೇರೆ ಹೊಸ ಟೆಂಡರ್ ಕರೆಗೆ ಏರ್ಪಾಡು ಮಾಡಿದ್ವಿ. ಅದರಿಂದ ಅದು ತಡೆ ಆಯಿತು ಹೊರತಾಗಿ. ಆಮೇಲೆ ಈಗ ರೈತರಿಗೆ ಏನು ಪರಿಹಾರ ಕೊಡ್ಬೇಕು ಆ ದುಡ್ಡೆಲ್ಲ ನಾವು ಇಟ್ಟಿದ್ದೀವಿ. ಆಗಲೇ MD ಹೆಸರು ಮೇಲೆ ಇಟ್ಟಿದ್ದೀವಿ. ಅದು ಏನೇನು ಆಗ್ತದೋ ಮಾಡ್ಕೊಂಡು ಎಲ್ಲ ಪರೀಕ್ಷೆ ಮಾಡ್ಕೊಂಡು ಅವ್ರಿಗೆಲ್ಲ ನಾನು ಇಮಿಡಿಯೇಟಾಗಿ ಕೊಡಿಸ್ತೀನಿ. ನಾಳೆ ಈಗ ಯಾವ್ದಾದ್ರು ಅವಾರ್ಡ್ ಆಗಿದೆಯೋ ಅದನ್ನ ನಾಳೆ ನಾಡ್ದು 1 ವಾರದಾಗೆ ಕೊಡ್ತೀನಿ. ಅವಾರ್ಡ್ ಆಗಿರೋದು ನಿಮ್ದೇ ಜಮೀನಿಗೆ ಅವಾರ್ಡ್ ಇದೆ, ಇಮಿಡಿಯೇಟ್ ರೊಕ್ಕ ಕೊಡಿಸ್ಬಿಡ್ತೀವಿ. ನಾವು ದುಡ್ಡಿದೆ ನಮ್ಮ ಹತ್ರ, ಅವಾರ್ಡ್ ಕೊಡಿಸ್ತೀನಿ. ಮಿಕ್ಕಿದೆಲ್ಲ ಅವಾರ್ಡ್ ಮಾಡಿ ಆದಷ್ಟು ಬೇಗನೆ ರೊಕ್ಕ ಕೊಡ್ಸಕ್ಕೆ ಮಾಡ್ತೀನಿ. ಥ್ಯಾಂಕ್ ಯು. ಸಾರ್ವಜನಿಕವಾಗಿ ಎಲ್ಲ ಈ ಸತ್ಯಾಗ್ರಹಕ್ಕೆ ಬೆಂಬಲ ನೀಡಿದ್ರೆ ಅವ್ರಿಗೆಲ್ಲ ಧನ್ಯವಾದಗಳು. ಪತ್ರಕರ್ತರು, ಪೊಲೀಸ್ನವರು ಎಲ್ಲರೂ ಕರೆಕ್ಟಾಗಿ ಮಾಡಿದ್ದಾರೆ. ಈ ಸತ್ಯಾಗ್ರಹ ಸಕ್ಸಸ್ ಆಗಿ ಮಾಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ.